Hello everyone, welcome back to my channel. ನನ್ನ ಹೆಸರು ಅಂಜಲಿ ಆ್ಯಂಡ್ ಓಕೆ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಬೇಕಂತ ಆಬ್ವಿಯಸ್ಲಿ ನೀವು ಬೆಂಗಳೂರಲ್ಲಿದ್ದರೆ ಮೋಸ್ಟ್ ಇಶ್ಯೂ ಫೇಸ್ ಮಾಡಿರ್ತೀರ. ಏನಂದರೆ ಹೇರ್ ಫಾಲ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್. ಮೇಜರ್ಲಿ ಯಾಕೆ ಅಂದರೆ ಬಿಕಾಸ್ ಆಫ್ ನೀರು ಅಂತ ಹೇಳ್ಬೋದು. ನೀರಿನ ಸಮಸ್ಯೆ. ನೀವು ಮನೆ ಚೇಂಜ್ ಮಾಡ್ತಾರೆ ಆಸ್ ಲಾಂಗ್ ಎಸ್ ನೀವು ಸ್ವಂತ ಮನೇಲಿ ಇಲ್ಲ ಅಂದರೆ ಕೆಲವು ಮನೆಗಳು ಚೇಂಜ್ ಮಾಡ್ತಾ ಇರ್ತೀರ. ಆಮೇಲೆ ವಾಟರ್ ಕ್ವಾಲಿಟಿ ಗೊತ್ತಿರಲ್ಲ. ಕೆಲವು ಕಡೆ ಒಂದೊಂದು ಥರ ಮುನಿಸಿಪಲ್ ವಾಟರ್ ಅಂತೆ, ಹಾರ್ಡ್ ವಾಟರ್, ಏನು ಕಾವೇರಿ ವಾಟರ್ ಅಂತೆ, ಆ ಥರ ನೀರು ಬರ್ತಾ ಇರುತ್ತೆ. ಸೊ ಇದರಿಂದ ಒಬ್ವಿಯಸ್ಲಿ ನಮ್ಮ ಸ್ಕಿನ್ ಮತ್ತು ಹೇರ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ತುಂಬ ಹೇರ್ ಫಾಲ್ ಇಶ್ಯೂ ಅಥವಾ ಸ್ಕಿನ್ ಇಶ್ಯೂ ತುಂಬ ಫೇಸ್ ಮಾಡ್ತಾ ಇದ್ದೆ. ಹೀಗೆ ರಿಸರ್ಚ್ ಮಾಡಬೇಕಾದ್ರೆ ನಾನು ಒಂದು ಪ್ರಾಡಕ್ಟ್ ಚೆಕ್ ಮಾಡಿದೆ. ಇದು ಬಂದ್ಬಿಟ್ಟು ವಾಟರ್ ಸೈನ್ಸ್ ಟ್ಯಾಪ್ ಆ್ಯಂಡ್ ಶವರ್ ಫಿಲ್ಟರ್ ಅಂತ ಹೇಳಿಬಿಟ್ಟು. ಸೊ ಇದೇ ಪ್ರಾಡಕ್ಟ್ ಆ್ಯಂಡ್ ತುಂಬ ರಿವ್ಯೂಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ಒಬ್ವಿಯಸ್ಲಿ ಇದು ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ಹಾರ್ಡ್ ವಾಟರ್ ಇರುತ್ತಲ್ಲ, ಸೊ ಅದನ್ನು ಸಾಫ್ಟ್ ವಾಟರ್ ಥರ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ತುಂಬ ಫಿಲ್ಟ್ರೇಷನ್ಸ್ ಮೆಥಡ್ ಇದೆ. ಲೈಕ್ ನೀವು ನೋಡ್ತಾ ಇರ್ಬೋದು, ತುಂಬ ಫಿಲ್ಟ್ರೇಷನ್ಸ್ ಮೆಥಡ್ ಇದೆ. ಇದರಿಂದ ಸಾಫ್ಟ್ ವಾಟರ್ಗೆ ಕನ್ವರ್ಟ್ ಮಾಡುತ್ತೆ. ಲೈಕ್ chlorine remove ಮಾಡುತ್ತೆ. Because obviously chlorine is one main content which causes lot of issues. So hence I thought okay, I'll give it a try ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ. ಲೆಟ್ಸ್ ಸಿ ಏನೇನು ಇದೆ ಒಳಗಡೆ ಅಂತ. ಸೊ ಬನ್ನಿ ಜಲ್ದಿ ನೋಡೋಣ ಏನಿದೆ ಬಾಕ್ಸ್ ಒಳಗಡೆ ಅಂತ. ಓಕೆ, ಸೊ ಬಾಕ್ಸ್ ಒಳಗಡೆ ಆ್ಯಕ್ಚುಲಿ ಏನಿರುತ್ತೆ ಹೇಳಿ? ಅದೇ ಓಬಿಯಸ್ಲಿ ಫಿಲ್ಟರ್ ಇರುತ್ತೆ, ಅದ್ರ ಜೊತೆ ಸ್ವಲ್ಪ ಮ್ಯಾನ್ಯೂಲ್ಸ್ ಅದು ಇದು ಇರುತ್ತೆ. ಬಟ್ ಲೆಟ್ಸ್ ಸಿ ಇನ್ ಡೀಟೇಲ್. ಸೊ ಇದು ಬಂದುಬಿಟ್ಟು ಫಿಲ್ಟರ್, ಮತ್ತು ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ 6 ಮಂತ್ಸ್ಗೆ ಒಂದು ಸರ್ತಿ ಕಾರ್ಟ್ರೇಜ್ ಚೇಂಜ್ ಮಾಡಬೇಕಂತ. ಆ್ಯಂಡ್ ವಿಚ್ ಇಸ್ ವೆರಿ ಗುಡ್. ನಮಗೂ ರಿಮೈಂಡರ್ ಇರುತ್ತೆ ಅಲ್ಲ, ಓಕೆ ಒಂದು ಸರ್ತಿ ಮುಗಿಸಿದ ಮೇಲೆ ಅದರ ಅವಧಿ ನೋ ಪಾಯಿಂಟ್ ಅದನ್ನೇ ಯೂಸ್ ಮಾಡ್ತಾ ಇರೋದು. ಬಿಕಾಸ್ ಅದರಿಂದ ಏನೂ ಉಪಯೋಗ ಇರೋದಿಲ್ಲ, ಫಿಲ್ಟರ್ ವರ್ಕ್ ಆಗ್ತಾ ಇರೋದಿಲ್ಲ. ಸೊ ಅದಕ್ಕೆ ಒನ್ಸ್ ಇನ್ 6 ಮಂತ್ಸ್ ಅದನ್ನ ಚೇಂಜ್ ಮಾಡಬೇಕು. ಆ್ಯಂಡ್ ಇದನ್ನು ನಾನು ತರಿಸಿರೋದು ಮೇನ್ ಪಾಯಿಂಟ್ ಬಂದುಬಿಟ್ಟು ನನ್ನ ನಲ್ಲಿಗೆ ವಾಶ್ರೂಮಲ್ಲಿ ಟ್ಯಾಪ್ ಯೂಸ್ ಮಾಡೋಣ ಅಂತ. ಐ ಥಿಂಕ್ ಇದನ್ನ ಶವರ್ಗೂ ಕೂಡ ಯೂಸ್ ಮಾಡ್ಬೋದು ಮೇ ಬಿ. ಬಿಕಾಸ್ ನನಗೆ ಆ ಪರ್ಪಸ್ ಇರಲಿಲ್ಲ, ಅದಕ್ಕೆ ನಾನೇನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅದ್ರ ಜೊತೆ ತುಂಬ ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲ ಬಂದಿದೆ. ಆ್ಯಂಡ್ ಟೇಪ್ ಬೇಸಿಕಲಿ ಅದಕ್ಕೆ ಸುತ್ತೋಕೆ ಏನಾದ್ರು ಲೂಸ್ ಆದರೆ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಅಗೇನ್ ಎಲ್ಲರ ಮನೇಲೂ ಒಂದೇ ಥರ ನಲ್ಲಿ ಇರೋದಿಲ್ಲ ಅಲ್ಲ, ಒಂದೇ ಥರ ಟ್ಯಾಪ್ ಇರೋದಿಲ್ಲ. ಸೊ ನಿಮ್ಮ ಪ್ರಕಾರ ನಿಮ್ಮ ಮನೇಲಿ ಯಾವ ಥರ ನಲ್ಲಿ ಇದೆಯೋ ಅದ್ರ ಪ್ರಕಾರ ನೀವು ಪ್ಲಂಬರ್ನ ಕರೆಸ್ಬಿಟ್ಟು ನೀವೇ ಆದರೆ ಐಡಿಯಲಿ ನಾನೇ ಫಿಕ್ಸ್ ಮಾಡಿದ್ದು ನಮ್ಮ ಮನೆಯಲ್ಲಿ. ಬಟ್ ನೀವೇನಾದರೂ ನಿಮ್ಮ ಮನೆಯಲ್ಲಿ ನಿಮ್ಗೇನಾದರೂ ಆಗ್ತಿಲ್ಲ ಅಥವಾ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಯಾರಾದರೂ ಪ್ರೊಫೆಷ್ನಲಾಗಿ ಕರೆಸ್ಬಿಟ್ಟು ಮಾಡಿಸ್ಬೋದಿಲ್ಲ. ನಿಮ್ಮ ಡ್ಯಾಡಿ ಅವ್ರ ಯಾರ ಹತ್ರನಾದರೂ ಹೆಲ್ಪ್ ತೊಗೊಳ್ಳಿ, ಈಸಿಯಾಗೇ ಮಾಡ್ಬೋದು ಇದನ್ನ. ಆ್ಯಂಡ್ ಅದ್ರ ಜೊತೆ ನೀವು ನೋಡೋಂಗಿದ್ರೆ ಸ್ವಲ್ಪ ಮ್ಯಾನ್ಯುಯಲ್ಸ್ ಮತ್ತು ರೆಫರೆನ್ಸ್ಗೆ ಕೊಟ್ಟಿದ್ದಾರೆ ಎಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಟ್ರ್ಯಾಕರ್. ಸೊ ಏನಂದರೆ ನಮ್ಗೆ ಗೊತ್ತಿರಲ್ಲ ಅಲ್ಲ, ಓಕೆ 6 ಮಂತ್ಸ್ ಆಗೋಗಿದೆಯಾ ಇಲ್ಲ ಇನ್ನೂ ಮುಂಚೆನೇ ನಾವು ಚೇಂಜ್ ಮಾಡ್ತಿದ್ವಲ್ಲ, ಆದಮೇಲೆ ಚೇಂಜ್ ಮಾಡ್ತಿದ್ವ ಅಂತ ಹೇಳಿಬಿಟ್ಟು ಅದಕ್ಕೆ ಅವರೇ ಒಂದು ಟ್ರ್ಯಾಕರ್ ಅಂತ ಕೊಟ್ಟಿದ್ದಾರೆ. ಈ ಟ್ರ್ಯಾಕರ್ನ ನೀವು ಫ್ರಿಡ್ಜಲ್ಲಿ ಅಥವಾ ಏನು ನಿಮ್ಮ ವಾಶ್ರೂಮಲ್ಲಿ, ನಿಮ್ಮ ಮಿರರಲ್ಲಿ ಎಲ್ಲಾದರೂ ಪ್ಲೇಸ್ ಮಾಡ್ಕೋಬೋದು. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲಿ ಇಟ್ಕೊಳ್ಳಿ. ಏನಿಲ್ಲ, ಅದು ಸ್ಟಾರ್ಟ್ ಬಟನ್ ಥರ ಕಾಣಿಸ್ತಾ ಇದೆಯಲ್ಲ, ಅದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಎನಿವೇಸ್ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಹೇಗೆ ಯೂಸ್ ಮಾಡೋದಂತ. ಅಪಾರ್ಟ್ ಫ್ರಮ್ ದಟ್ ಅದನ್ನ ಸ್ಟಿಕ್ ಮಾಡೋಕ್ಕೆ 2 ಸೈಡೆಡ್ ಟೇಪ್ ಅದೆಲ್ಲ ಕೊಟ್ಟಿದ್ದಾರೆ. ವೆರಿ ಗುಡ್ ಆ್ಯಕ್ಚುಲಿ. ಯೂಶ್ವಲಿ ಇದು ಸ್ಮಾಲ್ ಥಿಂಗ್ಸ್ ನಾವು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ಲ, ರ್ಯಾಂಡಮ್ ಆಗಿ ನಾವೇ ಸ್ಟಿಕ್ ಮಾಡ್ಕೋಬೇಕಾ, ಸರಿ ಮಾಡೋಣ ಅಂತ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೂ ಹೋಗೋದಿಲ್ಲ. ಬಟ್ ದಿ ಸ್ಮಾಲ್ ಥಿಂಗ್ಸ್ ನಮಗೂ ಕೂಡ ಖುಷಿ ಕೊಡ್ಸುತ್ತೆ. ಎಷ್ಟು ಥಿಂಕ್ ಮಾಡಿದಾರಲ್ವಾ, ಅದೆಲ್ಲ ನೋಡ್ಕೊಂಡು ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಸ್ಯಾಂಡ್ ಪೇಪರ್, ಅದು ಪೇಪರ್ ಕೂಡ ಕೊಟ್ಟಿದ್ದಾರೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಮಾಡ್ಕೊಳ್ಳೋಕ್ಕೆ. ಲೈಕ್ ರಿಯಲಿ ಥಾಟ್ಫುಲ್ ಅಂತ ಹೇಳ್ಬೋದು ಈ ಬ್ರ್ಯಾಂಡು. ಸೊ ನೀವು ನೋಡ್ಬೋದು ಈಗ ಹೇಗೆ ಯೂಸ್ ಮಾಡಬೇಕಂತ ಮ್ಯಾನ್ಯುಯಲಲ್ಲಿ ಮೆನ್ಷನ್ ಮಾಡಿದರೆ ನೀವು ನೋಡಿಕೊಂಡು ಎಲ್ಲನೂ ಮಾಡ್ಬೋದು. ಅಂತ ನಮ್ಮ ವಾಶ್ರೂಮಲ್ಲಿ ಹೇಗೆ ಫಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಕಮ್ ಆನ್. ಸೊ ಐಡಿಯಲಿ ಎಲ್ಲರಿಗೂ ಐ ಥಿಂಕ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಇರುತ್ತೆ. ಏನಪ್ಪ ಹಾರ್ಡ್ ವಾಟರ್ ಅಂದರೆ ಹೇಗಿರುತ್ತೆ, ನಮ್ಗೆ ಹೇಗೆ ಗೊತ್ತಾಗುತ್ತೆ ನಮ್ಮ ನಲ್ಲಿಯಲ್ಲೂ ಹಾರ್ಡ್ ವಾಟರ್ ಬರ್ತಾ ಇದೆಯಾ, ಆ ಥರ ಈ ಥರ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಆ ನಲ್ಲಿ ಮೇಲೆ ವೈಟ್ ಸ್ಟೇನ್ಸ್ ಥರ ಇದೆಯಲ್ಲ, ಈ ಬಕೆಟ್ ಮೇಲೆ ಇರ್ಬೋದು ನೋಡಿ, ಈ ಥರ ಎಲ್ಲ ಕಾಣಿಸ್ದಾಗ ಸೊ ಇಟ್ ಈಸ್ ಅಂಡರ್ಸ್ಟುಡ್, ಅರ್ಥ ಆಗೋದೇನೆಂದರೆ ನಿಮ್ಮ ಹತ್ರ ಹಾರ್ಡ್ ವಾಟರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ಸ್ಕಿನ್ ಮೇಲೆ, ಹೇರ್ ಮೇಲೆಲ್ಲ ಭಾಳ ತುಂಬ ಇಶ್ಯೂಸ್ ಆಗುತ್ತೆ, ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಇದನ್ನ ಟ್ರೈ ಮಾಡೋಣ ಅಂದ್ಕೊಂಡೆ. ಇಟ್ಸ್ ವೆರಿ ಈಸಿ ಟು ಫಿಕ್ಸ್. ನಾನು ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಅಂದ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಇಟ್ಸ್ ಜಸ್ಟ್
ಅದ್ರ ಪ್ರಕಾರ ಯು ಹ್ಯಾವ್ ಟು ಆ್ಯಂಡ್ ಒನ್ ಮೋರ್ ಥಿಂಗ್. ಸೊ ಬೇಸಿಕಲಿ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅವ್ರು ಹೇಳಿರೋದು ಡೈರೆಕ್ಟಾಗಿ ಹಾಟ್ ವಾಟರ್ ಬಿಡಬೇಡಿ, ಮೇ ಬಿ ಫಿಲ್ಟರ್ ವರ್ಕ್ ಆಗಲ್ಲ, ಬೇಗ ಹಾಳಾಗ್ಬೋದು ಆ ಥರ ಈ ಥರ ಅಂತ. ಸೊ ಫಸ್ಟ್ ಕೋಲ್ಡ್ ವಾಟರ್ನ ಬಿಟ್ಬಿಟ್ಟು ಆಮೇಲೆ ಹಾಟ್ ವಾಟರ್ನ ಬಿಟ್ಕೊಳ್ಳಿ, ಬಿಸಿನೀರನ್ನ ಬಿಟ್ಕೊಳ್ಳಿ, ಆಮೇಲೆ ಬಿಸಿನೀರ ಬಿಟ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಇದನ್ನ ಆನ್ ಮಾಡಿದ ತಕ್ಷಣ ಫಸ್ಟ್ ಒಂಥರ ಬ್ಲ್ಯಾಕ್ ಕಲರ್ ಎಲ್ಲ ಹೋಗುತ್ತೆ. ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ನಿಮಿಷ ನೀರನ್ನ ಟ್ಯಾಪ್ ಆನ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ, ಆಯಿತಾ. ಸೊ ನಾನು ಹೇಳ್ದಾಗೆ ಇದೆ ಟ್ರ್ಯಾಕರ್. ನಾನು ಇದನ್ನ ವಾಶ್ರೂಮಲ್ಲೇ ಫಿಕ್ಸ್ ಮಾಡ್ತಾ ಇದ್ದೀನಿ. ಹಿಂದಗಡೆ ಅವರೇ ಡಬಲ್ ಸೈಡ್ ಟೇಪ್ ಕೊಟ್ಟಿದ್ರು, ನಾನು ಅದನ್ನ ಯೂಸ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನ ಎಲ್ಲಾದರೂ ನಾನು ಟೈಲ್ಸ್ ಮೇಲೆ ಫಿಕ್ಸ್ ಮಾಡ್ತೀನಿ, ಬಿಕಾಸ್ ಮಿರರ್ ಮೇಲೆ ನೀರು ಅದು ಇದು ಬೀಳ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಟೈಲ್ಸ್ ಮೇಲೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಫಿಕ್ಸ್ ಮಾಡಿಬಿಟ್ಟು ಅದನ್ನ ಸ್ಟಾರ್ಟ್ ಬಟನ್ ಇದೆಯಲ್ಲ ಅದನ್ನ ಲಾಂಗ್ ಪ್ರೆಸ್ ಮಾಡಿ, ಲೈಕ್ ತುಂಬ ಹೊತ್ತು ಹಿಡ್ಕೋಬೇಕು, ಸ್ವಲ್ಪ ತುಂಬ ಶಕ್ತಿ ಮೀರಿ ನೀವು ಪ್ರಯತ್ನ ಪಡಬೇಕು. ಲಾಂಗ್ ಪ್ರೆಸ್ ಮಾಡಿದಾಗ ಅದು ಆನ್ ಆಗುತ್ತೆ. ಸೊ ಅದು ರೆಡ್ ಕಲರ್ ಲೈನ್ ಬರುತ್ತಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ ಆನ್ ಆಗಿದೆ ಅಂತ. ಆ್ಯಂಡ್ ದಟ್ಸ್ ಇಟ್. ಐ ಥಿಂಕ್ 6 months ನೋಡ್ಬೋದು ನೀವು, ಹಾಗೆ ಪ್ರೋಗ್ರೆಸ್ ಆಗ್ತಾ ಲೆವೆಲ್ ರೀಚ್ ಆಗುತ್ತೆ. ನಾನು ಈ ಪ್ರಾಡಕ್ಟ್ನ ತೊಗೊಂಡಿರೋದು ಅಮೆಝಾನಿಂದ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದೆ, ನೀವು ಬೈ ಮಾಡಬೇಕಂತ ಹೇಳಿದ್ರೆ, ನೀವು ತೊಗೋಬೇಕಂತ ಹೇಳಿದ್ರೆ, ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು.